ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರಿವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ನೋಡಿರ್ಬೋದು ಕಂಪ್ಯೂಟರ್ ಅಂದ್ರೇನು, ಕಂಪ್ಯೂಟರ್ ಪಾರ್ಟ್ಸ್ ಏನು, ಯಾವುದ್ಯಾವುದು ಇದನ್ನೆಲ್ಲ ಕ್ಲಾಸಸ್ನ ನೋಡಿದಿರ. ಸೊ ಇವತ್ತು ನಾ ಹೇಳ್ತಾ ಇದ್ದು ವಾಟ್ ಈಸ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಇನ್ಪುಟ್ ಅಂದ್ರೇನು, ಔಟ್ಪುಟ್ ಅಂದ್ರೇನು ಅಂತ ಹೇಳ್ತಾ ಇದ್ದೀನಿ. ಸೊ ಇನ್ಪುಟ್ ಅಂದರೆ ಎನಿ ಆರ್ಡರ್ ವಿಚ್ ಈಸ್ ಗಿವನ್ ಬೈ ಯೂಸರ್ ಟು ಕಂಪ್ಯೂಟರ್. ನಾವು ಏನು ಆರ್ಡರ್ನ ಕೊಡ್ತೀವಿ, ನಾವೇನು ನಾವೀಗ ಏನಾದ್ರು ಟೈಪ್ ಮಾಡ್ಬೋದು ಅಥವಾ ಚಾಟ್ ಮಾಡ್ಬೋದು ಅಥವಾ ಬ್ರೌಸಿಂಗ್ ಮಾಡ್ಬೋದು, ಅದನ್ನ ನಾವು ಏನು ಆರ್ಡರ್ ಕೊಡ್ತೀವಿ ಕಂಪ್ಯೂಟರ್ಗೆ ಅದನ್ನು ನಾವು ಇನ್ಪುಟ್ ಅಂತ ಹೇಳ್ತೀವಿ. ಸೊ ಔಟ್ಪುಟ್ ಅಂದರೆ ಏನಿಲ್ಲ, ಆನ್ಸರ್ ಆಫ್ ಇನ್ಪುಟ್ ಆರ್ ನೌನ್ ಆಸ್ ಔಟ್ಪುಟ್. ನಾವು ಏನು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತೀವಿ, ಸೊ ಅದನ್ನು ಅದು ಔಟ್ಪುಟ್ ಅಲ್ಲಿ ನಮಗೆ ಶೋ ಮಾಡ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ನಾವು ಔಟ್ಪುಟ್ ಅಂತ ಹೇಳ್ತೀವಿ. ಇನ್ಪುಟ್ ಡಿವೈಸಸ್ ನೋಡಿದರೆ ಕೀಬೋರ್ಡು, ಮೌಸು, ಸ್ಕ್ಯಾನರು, ವೆಬ್ ಕ್ಯಾಮ್ರಾ, ಜಾಯ್ಸ್ಟಿಕ್ಕು, ಮೈಕ್ರೋಫೋನು, ಇವೆಲ್ಲ ತುಂಬ ಬರ್ತವೆ. ಇನ್ನು ಪೆನ್ ಡ್ರೈವ್ ಇವೆಲ್ಲ ಬರ್ತವೆ. ಸೊ CD, DVD ಇವೆಲ್ಲ ಬರುತ್ತೆ. ಇವೆಲ್ಲ ಇನ್ಪುಟ್ ಡಿವೈಸಸ್ ಆಗುತ್ತೆ. ಸೊ ಇವೆಲ್ಲ ಇನ್ಪುಟ್ ಡಿವೈಸಸ್. ನೆಕ್ಸ್ಟ್ ಒಂದು ಔಟ್ಪುಟ್ ಡಿವೈಸಸ್ ಅಲ್ಲಿ ಮಾನಿಟರ್ ಬರುತ್ತೆ, ಪ್ರಿಂಟರ್ ಬರುತ್ತೆ, ಪ್ರೊಜೆಕ್ಟರ್ ಇದೆ, ಸ್ಪೀಕರ್ ಇದೆ, ಪ್ಲಾಟರ್ ಇದೆ. ಸೊ ಪ್ರಿಂಟರ್ ನಮಗೆ ಸಣ್ಣ ಪುಟ್ಟವೆಲ್ಲ ನಮಗೆ ಪ್ರಿಂಟ್ ಹಾಕೋಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಸ್ಪೀಕರ್ ಅಲ್ಲಿ ನಾವು ಹಾಡು ಕೇಳೋದಕ್ಕೆ ಯೂಸ್ ಮಾಡ್ತೀವಿ. ಪ್ರೊಜೆಕ್ಟರ್ ಅಲ್ಲಿ ನಮಗೆ ದೊಡ್ಡ ಸ್ಕ್ರೀನಿಗೋಸ್ಕರ ನಾವು ಏನು ಮಾಡ್ತೀವಿ, ಹಾಕೊಂತೀವಿ. ಪ್ಲಾಟರ್ ಅಂತ ಏನಿಲ್ಲ, ದೊಡ್ಡ ದೊಡ್ಡ ಬ್ಯಾನರ್ಗಳು ಅಥವಾ ದೊಡ್ಡದಾಗಿ ನಾವು ಪೋಸ್ಟರ್ಗಳನ್ನ ನಾವು ಮಾಡ್ತೀವಲ್ಲ, ಅದಕ್ಕೆ ನಾವು ಬ್ಯಾನರ್ನ ಪ್ರಿಂಟ್ ಹಾಕೋದಕ್ಕೋಸ್ಕರ ನಾವು ಪ್ಲಾಟರ್ನ ಯೂಸ್ ಮಾಡ್ತೀವಿ. ಸೊ ಇವತ್ತಿನ ದಿನದ ಕ್ಲಾಸಲ್ಲಿ ಇಷ್ಟು ಮಾತ್ರ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.